ಸೋನಂ ವಾಂಗ್ಚುಕ್ ಸತ್ಯಾಗ್ರಹ ಬೆಂಬಲಿಸಿ ಧರಣಿ. ನಮ್ಮ ಸಂವಿಧಾನದ ಹಕ್ಕನ್ನು ಈಗೇನು ನಾವು ಯಾವುದರ ಸಲುವಾಗಿ ಇವತ್ತು ಧರಣಿ ಒಳಗೆ ಕೊಟ್ಟಿದ್ದೇವೆ, ಇದನ್ನು ನಾವು ಆಗ್ರಹಿಸಲೇಬೇಕು. ಅದು ನಮ್ಮ ಸಂವಿಧಾನದ ಹಕ್ಕಿದೆ. ಆದರೆ ಇವರು ಮಾಡುವ ಕೆಲಸದ ಬಗ್ಗೆ ಸಮಗ್ರವಾಗಿ ನಾವು ಜಾಗೃತರಾಗಿ ಜನಪರವಾದಂಥದ್ದು, ನ್ಯಾಯಪರವಾದಂಥದ್ದು, ಸಮಾನತೆಯ ಸ್ವಾತಂತ್ರ್ಯದ ಆಧಾರದ ಮೇಲಿರುವಂಥ ಒಂದು ಸರ್ಕಾರ ಏನು ಕೆಲಸ ಮಾಡಬೇಕು ನಮ್ಮ ಸಂವಿಧಾನದ ಪ್ರಕಾರ ಇವರು ಮಾಡ್ತಾ ಇಲ್ಲ. ಸೊ ಅದರ ಪ್ರಜ್ಞೆ ಆಗಿದ್ದಾರೆ. ತಮ್ಮ ಜೀವವನ್ನೇ ಇವತ್ತು ಪಣಕ್ಕಿಟ್ಟು ಈ ಯುವಕರಿಗೆ ಪ್ರಜಾಪ್ರಭುತ್ವವನ್ನು ಉಳಿಸೋದು, ಅದನ್ನು ಶಕ್ತಿಯುತ ಮಾಡೋದು, ಅದರ ಆಳ ವ್ಯಾಪ್ತಿ ಮಾಡುವಂಥ ಮಹತ್ತರ ಜವಾಬ್ದಾರಿಯನ್ನು ಸಂವಿಧಾನದ ಶಿಲ್ಪಿಗಳು ನಿಮ್ಮಲ್ಲಿ ಕೊಟ್ಟಿದ್ದಾರೆ. ಅದನ್ನು ಮಾಡಲಿಕ್ಕೆ ಮತ್ತೊಮ್ಮೆ ನಾವು ಕಟಿಬದ್ಧರಾಗೋಣ. ನಮ್ಮ ಜೀವನಕ್ಕೆ ಅದಕ್ಕೆ ಮುಡಿಕೊಡೋಣ. ಯಾವ ಒಂದು ಮಹನೀಯರು ನಮಗೆ ಕಾಪಾಡಿಕೊಂಡು ಮುಂದೆ ಹೋಗೋಣ ಅಂತ ಹೇಳಿ ಈ ಅವಕಾಶ ಕೊಟ್ಟದ್ದೆ ಸಮಾನತೆಗೆ ನಾವು ಸಂಘಟನೆಗೆ ಕೇಂದ್ರ ಸರ್ಕಾರಕ್ಕೆ ಹೇಳಿದಿಕ್ಕಾರ, ಸರ್ವಾಧಿಕಾರಿ ಪ್ರಧಾನಿ ನರೇಂದ್ರ ಮೋದಿಗೆ ಹೇಳಿದಿಕ್ಕಾರ, ಸರ್ವಾಧಿಕಾರಿ ಕೇಂದ್ರ ಸರ್ಕಾರಕ್ಕೆ ಹೇಳಿದಿಕ್ಕಾರ. ಸಾವಿಗೆ ನ್ಯಾಯ ಸಿಗಲೇಬೇಕು, ಸಾವಿಗೆ ನ್ಯಾಯ ಸಿಗಲೇಬೇಕು. ದೇಶದ ಅಮಾಯಕ ವಿದ್ಯಾರ್ಥಿಗಳ ಸಾವಿಗೆ ಕಾರಣರಾದ ಕೇಂದ್ರ ಸರ್ಕಾರಕ್ಕೆ ಹೇಳಿದಿಕ್ಕಾರ, ಸರ್ವಾಧಿಕಾರಿ ನರೇಂದ್ರ ಮೋದಿಗೆ ಹೇಳಿದಿಕ್ಕಾರ. ಬೇಕೇ ಬೇಕು, ವಿದ್ಯಾರ್ಥಿಗಳ ಸಾವಿಗೆ ನ್ಯಾಯ ಸಿಗಲೇಬೇಕು, ಸಾವಿಗೆ ನ್ಯಾಯ ಸಿಗಲೇಬೇಕು, ಸಾವಿಗೆ ನ್ಯಾಯ ಸಿಗಲೇಬೇಕಂತ ಎಸ್ ಎನ್ ಬಳ್ಳಾರಿ ಸರ್ ಅವರು, ಈ ಬಸವರಾಜ ಸುಳಿಗಾರ್ ಸರ್ ಅವರು ಈ ಧರಣಿ ಸತ್ಯಾಗ್ರಹದ ಕುರಿತು ಬಿ ಎಸ್ ಸೊಪ್ಪಿನ ಸರ್ ಅವರು ಈ ಧರಣಿ ಸತ್ಯಾಗ್ರಹದ ಕುರಿತು ಮಾತನಾಡಬೇಕು ಅಂತೇಳಿ ವಿನಂತಿಸ್ತೇನೆ. ರೈಲ್ವೆ ಮಂತ್ರಿ ಆಗಿದ್ದರು, ಬಹಳ ಹಳೆಯದು ಇವರು. ನಾವಿನ್ನೂ ಸ್ಕೂಲಲ್ಲೂ ಕಾಲೇಜಲ್ಲಿ ಓದ್ತಾ ಇದ್ವಿ. ಆ ಸಂದರ್ಭದಲ್ಲಿ ಆದಂತಹ ಘಟನೆ ಇದು. ನನ್ನ ಬೇಲಿವಾರ್ ಇದು ಅಂತ ತಿಳ್ಕೊಂಡು ಹೇಳಿ ಒಬ್ಬ ಮಾನವೀಯ ಹೃದಯ ಇರ್ತಕ್ಕಂತಹ ಮಂತ್ರಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ರಾಜೀನಾಮೆ ಕೊಡ್ತಾರೆ. ಆದ್ರೆ ಧರ್ಮೇಂದ್ರ ಪ್ರಧಾನ್ ಅವರು ನೀವು ಸಾಯಿರಿ ಏನಾರಾಗ್ರಿಪ್ಪ, ನಾ ಮಾತ್ರ ರಾಜೀನಾಮೆ ಕೊಡೋಲ್ಲ ಅನ್ನುವಂತ